ಓಕೆ ಗುರುಜಿ, ಇನ್ನು ಕೊನೆಯ ರಾಶಿ ಮೀನ ರಾಶಿ. ಸೊ ಮೀನ ರಾಶಿಯವರು ಈ ವಾರ ಹೇಗಿರಬೇಕು, ಅವ್ರಿಗೆ ಏನೇನೆಲ್ಲ ಒಳಿತಾಗುತ್ತೆ, ಅವರ ವಾರದ ಭವಿಷ್ಯ ಹೇಗಿದೆ? ಪೂರ್ವಾಭಾದ್ರಾ ನಕ್ಷತ್ರ, ಉತ್ತರಾಭಾದ್ರಾ ನಕ್ಷತ್ರ ಹಾಗೂ ರೇವತಿ ನಕ್ಷತ್ರಕ್ಕೆ ಮೀನರಾಶಿ ಬರುತ್ತೆ. ಮೀನರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಗುರು, ಜನ್ಮದಲ್ಲೇ ರಾಹು ಮೀನರಾಶಿಯವರಿಗೆ. ಹಾಗಾಗಿ ಮತ್ತು ತೃತೀಯದಲ್ಲಿ ಇರ್ತಕ್ಕಂತಹ ಗುರು, ಈ ಎರಡೂ ಸ್ಥಾನಗಳ ಆಧಾರದ ಮೇಲೆ ಕಾರ್ಯಸಿದ್ಧಿ ನೀವೇನೇನು ಅಂದ್ಕೊಳ್ತೀರೋ, ಒಂದು ಉದಾಹರಣೆಗೆ ನಾನು ಈ ವಾರ ಒಂದಷ್ಟು ನನ್ನ ಟಾರ್ಗೆಟನ್ನು ಕಂಪ್ಲೀಟ್ ಮಾಡಬೇಕು, ಅಥವಾ ಯಾವುದೋ ಒಂದು ಊರಿಗೆ ಹೋಗಬೇಕು, ಅಥವಾ ಹೊಸ ಉದ್ಯೋಗವನ್ನು ಪ್ರಾರಂಭ ಮಾಡಬೇಕು, ಅಥವಾ ನನ್ನ ಯಾವುದೋ ಒಂದು ಕೆಲಸ ಕಾರ್ಯದಲ್ಲಿ ಜಯ ಸಿಗಬೇಕು, ಈ ವಾರ ಕಂಪ್ಲೀಟ್ ಮಾಡಿಬಿಡ್ತೇನೆ ಅನ್ನುವಂತಹ ಭರವಸೆಯನ್ನು ಹೊಂದಿರ್ತೀರೋ ಅದೆಲ್ಲದಕ್ಕೂ ಕೂಡ ಜಯವಾಗುವಂತಹ ಸಾಧ್ಯತೆಗಳು ಮೀನರಾಶಿಯವರಿಗಿದ್ದಾವೆ. ಗುರುವಿನ ಅನುಗ್ರಹ ಪ್ರಾಪ್ತ ಮಾಡ್ಕೊಳ್ಳಿ, ಗುರು ಸ್ಮರಣೆಯನ್ನು ಮಾಡ್ಕೊಳ್ಳಿ. ಗುರುವಾರ ದಿನ ನವಗ್ರಹ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು, ಅಥವಾ ರಾಯರ ದರ್ಶನವನ್ನು ಮಾಡ್ತಕ್ಕಂಥದ್ದು, ದತ್ತಾತ್ರೇಯರ ದರ್ಶನವನ್ನು ಮಾಡ್ತಕ್ಕಂಥದ್ದು, ಗುರು ದಕ್ಷಿಣಾಮೂರ್ತಿಯ ಸ್ತೋತ್ರಗಳನ್ನು ಹೇಳ್ಕೊಳ್ಳತಕ್ಕಂಥದ್ದು, ಇದೆಲ್ಲ ಗುರುಬಲಕ್ಕೋಸ್ಕರವಾಗಿ. ಗುರುಬಲ ವೃದ್ಧಿ ಆದರೆ ನಿಮ್ಮ ಯಾವ ಕೆಲಸಗಳಿಗೂ ಕೂಡ ತೊಂದರೆ ಎನ್ನುವಂಥದ್ದು ಬರೋದಿಲ್ಲ. ಹಾಗಾಗಿ ರಾಶಿಯ ಅಧಿಪತಿ ಆಗಿರ್ತಕ್ಕಂತಹ ಗುರುವಿನ ಆರಾಧನೆ, ಗುರುವಿನ ಸ್ಮರಣೆ ಮಾಡ್ಕೊಳ್ಳಿ, ಎಲ್ಲ ಕಷ್ಟಗಳನ್ನು ದೂರ ಮಾಡ್ಕೊಳ್ಳಿ. ಈ ವಾರ ಶುಭ. ಓಕೆ ಗುರುಜಿ, ಇನ್ನು ಕೊನೆಯ ರಾಶಿ ಮೀನ ರಾಶಿ. ಸೊ ಮೀನ ರಾಶಿಯವರು ಈ ವಾರ ಹೇಗಿರಬೇಕು, ಅವ್ರಿಗೆ ಏನೇನೆಲ್ಲ ಒಳಿತಾಗುತ್ತೆ, ಅವರ ವಾರದ ಭವಿಷ್ಯ ಹೇಗಿದೆ? ಪೂರ್ವಾಭಾದ್ರಾ ನಕ್ಷತ್ರ, ಉತ್ತರಾಭಾದ್ರಾ ನಕ್ಷತ್ರ ಹಾಗೂ ರೇವತಿ ನಕ್ಷತ್ರಕ್ಕೆ ಮೀನರಾಶಿ ಬರುತ್ತೆ. ಮೀನರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಗುರು, ಜನ್ಮದಲ್ಲೇ ರಾಹು ಮೀನರಾಶಿಯವರಿಗೆ. ಹಾಗಾಗಿ ಮತ್ತು ತೃತೀಯದಲ್ಲಿ ಇರ್ತಕ್ಕಂತಹ ಗುರು, ಈ ಎರಡೂ ಸ್ಥಾನಗಳ ಆಧಾರದ ಮೇಲೆ ಕಾರ್ಯಸಿದ್ಧಿ ನೀವೇನೇನು ಅಂದ್ಕೊಳ್ತೀರೋ, ಒಂದು ಉದಾಹರಣೆಗೆ ನಾನು ಈ ವಾರ ಒಂದಷ್ಟು ನನ್ನ ಟಾರ್ಗೆಟನ್ನು ಕಂಪ್ಲೀಟ್ ಮಾಡಬೇಕು, ಅಥವಾ ಯಾವುದೋ ಒಂದು ಊರಿಗೆ ಹೋಗಬೇಕು, ಅಥವಾ ಹೊಸ ಉದ್ಯೋಗವನ್ನು ಪ್ರಾರಂಭ ಮಾಡಬೇಕು, ಅಥವಾ ನನ್ನ ಯಾವುದೋ ಒಂದು ಕೆಲಸ ಕಾರ್ಯದಲ್ಲಿ ಜಯ ಸಿಗಬೇಕು, ಈ ವಾರ ಕಂಪ್ಲೀಟ್ ಮಾಡಿಬಿಡ್ತೇನೆ ಅನ್ನುವಂತಹ ಭರವಸೆಯನ್ನು ಹೊಂದಿರ್ತೀರೋ ಅದೆಲ್ಲದಕ್ಕೂ ಕೂಡ ಜಯವಾಗುವಂತಹ ಸಾಧ್ಯತೆಗಳು ಮೀನರಾಶಿಯವರಿಗಿದ್ದಾವೆ. ಗುರುವಿನ ಅನುಗ್ರಹ ಪ್ರಾಪ್ತ ಮಾಡ್ಕೊಳ್ಳಿ, ಗುರು ಸ್ಮರಣೆಯನ್ನು ಮಾಡ್ಕೊಳ್ಳಿ. ಗುರುವಾರ ದಿನ ನವಗ್ರಹ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು, ಅಥವಾ ರಾಯರ ದರ್ಶನವನ್ನು ಮಾಡ್ತಕ್ಕಂಥದ್ದು, ದತ್ತಾತ್ರೇಯರ ದರ್ಶನವನ್ನು ಮಾಡ್ತಕ್ಕಂಥದ್ದು, ಗುರು ದಕ್ಷಿಣಾಮೂರ್ತಿಯ ಸ್ತೋತ್ರಗಳನ್ನು ಹೇಳ್ಕೊಳ್ಳತಕ್ಕಂಥದ್ದು, ಇದೆಲ್ಲ ಗುರುಬಲಕ್ಕೋಸ್ಕರವಾಗಿ. ಗುರುಬಲ ವೃದ್ಧಿ ಆದರೆ ನಿಮ್ಮ ಯಾವ ಕೆಲಸಗಳಿಗೂ ಕೂಡ ತೊಂದರೆ ಎನ್ನುವಂಥದ್ದು ಬರೋದಿಲ್ಲ. ಹಾಗಾಗಿ ರಾಶಿಯ ಅಧಿಪತಿ ಆಗಿರ್ತಕ್ಕಂತಹ ಗುರುವಿನ ಆರಾಧನೆ, ಗುರುವಿನ ಸ್ಮರಣೆ ಮಾಡ್ಕೊಳ್ಳಿ, ಎಲ್ಲ ಕಷ್ಟಗಳನ್ನು ದೂರ ಮಾಡ್ಕೊಳ್ಳಿ. ಈ ವಾರ ಶುಭ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.